ಜ್ಞಾನಧ್ವನಿ 90.8 FM ಸಮುದಾಯ ರೇಡಿಯೋ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ಶ್ರೀಮತಿ ಸುಮಾ ನಾಗೇಂದ್ರ. ಕೇಳುಗರೆ, ಶ್ರೀಮತಿ ಶಾಂತಾ ನಾಗರಾಜ್ ಅವರ ವಿಶೇಷ ಕತೆಗಳ ಪುಸ್ತಕವಾದಂತಹ ಪಟ್ಟದ ಗೊಂಬೆಯು ಪರದೇಶವು, ಈ ಪುಸ್ತಕದಿಂದ ಆಯ್ದ ಮತ್ತೊಂದು ಕತೆ ನಿಮಗಾಗಿ. ಬಂದಾನೋ ಬಂದಾ ಸವಾರ. ತನ್ನ ಗುಡಿಸಲಿನ ಮುಂದೆ ಗಂಗಿ ನರ್ತಿಸ್ತಾ ಇದ್ಲು. ಥಾ ಥೈ ಥಕ್ಕ ಥೈ ಅವಳೆ ಮನಸ್ಸಿಗೆ ಬಂದ ಹಾಗೆ ನಾದರೂಪವನ್ನೂ ಕೊಟ್ಕೊಳ್ತಾ ಇದ್ಲು. ಕೈಗಳನ್ನ ಆಚೀಚೆ ಒದರುತ್ತಾ, ಕಾಲುಗಳನ್ನ ತೋಚಿದ ಹಾಗೆ ತಿರುಗಿಸುತ್ತಾ ಕುಣಿತಾ ಇದ್ರೂ ಮನಸ್ಸಿನಲ್ಲಿ ಮಾತ್ರ ಭರತನಾಟ್ಯವನ್ನೇ ಮಾಡ್ತಿದ್ದೀನಿ ಅಂತಾನೆ ಅವಳಿಗೆ ಅನ್ನಿಸ್ತಿತ್ತು. ಹಿಂದಿನ ಸಂಜೆ ಅಮ್ಮ ಅವರ ಮನೆ ಟಿವಿಯಲ್ಲಿ ನೋಡಿದ ನರ್ತಕಿ ಹಾಗೂ ಅವಳ ನೃತ್ಯಗಳ ಹಾವಭಾವವೇ ಅವಳ ಕಣ್ತುಂಬ ತುಂಬಿಕೊಂಡು ಮನಸ್ಸಿನ ಒಳಗೂ ಇಳಿದು ನರನರಗಳಲ್ಲಿ ವ್ಯಾಪಿಸಿ ಕ್ರಮೇಣ ಮೈತುಂಬಾ ತುಂಬುತ್ತಾ ತಾನು ಥೇಟ್ ಆ ನರ್ತಕಿಯ ಹಾಗೇ ಕಾಣ್ತಿದ್ದೀನಿ ಅನ್ನೋ ಭ್ರಮೆಗೆ ಒಳಗಾದ್ಲು. ನೋಡುತ್ತಿದ್ದ ಹಾಗೆ ಅವಳ ಕಪ್ಪು ಕಟ್ಟಿಗೆಯಂಥ ಕೈಗಳು ಬಿಳಿಯ ದುಂಡಗಿನ ಕೈಗಳಾಗಿ ಉಗುರುಗಳಲ್ಲಿ ಬಣ್ಣ ತುಂಬಿಕೊಂಡ್ವು. ಕರಿದಾಗಿ ಒಳಗೆ ಹೋಗಿದ್ದ ಕೆನ್ನೆಗಳು ಗುಲಾಬಿ ದುಂಡು ಕೆನ್ನೆಗಳೇ ಅನಿಸಿದ್ವು. ಉಬ್ಬು ಹಲ್ಲುಗಳು ಒಳ ಹೋಗಿ ಸುಂದರ ದಂತದ ಸಾಲುಗಳು ಇವೆ ಎನಿಸಿ ನರ್ತಕಿ ನಕ್ಕಿದ್ದು ನೆನಪಾಗಿ ತಾನೂ ಸ್ವಲ್ಪ ಹೆಚ್ಚೇ ನಕ್ಳು. ತುಟಿಯಂತೂ ಕೆಂಪಗೆ ರಕ್ತ ತೊಟ್ಟಿಕ್ಕೆ ಬಿಡುತ್ತದೇನೋ ಅಂತ ನಾಲಿಗೆಯಿಂದ ಸವರಿಕೊಳ್ಳುತ್ತಾ ನರ್ತಿಸಿದ್ಲು. ಅವಳ ಮೈಮೇಲಿದ್ದ ಅಮ್ಮ ಅವರ ಮೊಮ್ಮಗಳ ಹರಿದ ಚೂಡಿದಾರ ಆ ಕ್ಷಣಕ್ಕೆ ರೇಷ್ಮೆಯ ಸೀರೆಯಿಂದ ಹೊಲಿದ ಡ್ಯಾನ್ಸ್ ಡ್ರೆಸ್ಸೇನೋ ಅನ್ನೋ ಹಾಗೆ ಅದನ್ನೇ ಬಳುಕಿಸುತ್ತಾ ಕುಣಿಯತೊಡಗಿದ್ಲು. ಸುಡ್ಗಾಡ್ ಗಂಗಿ, ಅದೇನಲ್ಲಿ ಹಂಗೆ ಎಗರ್ಲಾಡ್ತಿದ್ದಿ? ಬಾಯ್ಲಿ, ಪಾತ್ರೆ ತೊಳೆದಿಟ್ಟಿವ್ನಿ, ಎಲ್ಲ ಒಳಕ್ ಮಡ್ಗು. ಅಜ್ಜಿಯ ಗರ್ಜನೆಯಿಂದ ದಿಢೀರನೆ ಪಾತಾಳಕ್ಕೆ ಅಪ್ಪಳಿಸಿದಂತಾದಳು ಗಂಗಿ. ಒಂದು ಕ್ಷಣ ಅಜ್ಜಿನ ಕುಕ್ಕಿ ಕೊಲ್ಲೋ ಅಷ್ಟು ಕೋಪ ಬಂತು. ಮರುಕ್ಷಣನೇ ತನ್ನ ಎಂಥ ಅಮೋಘ ಡ್ಯಾನ್ಸನ್ನ ಎಗರ್ಲಾಡ್ತಿ ಅಂತ ಅಜ್ಜಿ ಅವಮಾನಿಸಿದ್ಲು ಅಂತ ಅನ್ಸಿ ತುಂಬಾ ಬೇಸರ ಆಯ್ತು. ಆದ್ರೂ ಅವಳ ಒಳಗಣ್ಣುಗಳಿಂದ ಟಿವಿ ನರ್ತಕಿ ಮರೆಯಾಗಿರಲಿಲ್ಲ. ಅವಳು ನಡೆದ ಹಾಗೆ ಒನಪು ಒಯ್ಯಾರಗಳಿಂದ ನೆಡಿತಾ ಮೂಲೆಯ ಬಾವಿಯ ಬಳಿಯಿದ್ದ ಅಜ್ಜಿಯ ಹತ್ರ ಹೋಗಿ ನರ್ತಕಿಯರು ಪ್ರಾರಂಭದಲ್ಲಿ ಮಾಡೋ ರಂಗನಮನದಂತೆ ಎರಡೂ ಕೈಗಳನ್ನ ಎಡಬಲದಲ್ಲಿ ಚಾಚಿ ತಲೆಯ ಮೇಲೆ ತಂದು ನೀಟಾಗಿ ಕೆಳಗೆ ಬಗ್ಗಿ ನೆಲ ಮುಟ್ಟಿ ಕಣ್ಣಿಗೆ ಒತ್ಕೊಂಡು ಸ್ಟೈಲಾಗಿ ಒಂದೇ ಸೊಂಟದ ಮೇಲೆ ಎರಡೂ ಕೈಗಳನ್ನಿಟ್ಕೊಂಡು ಮುಖ ಕೊಂಚ ಓರೆ ಮಾಡಿ ಏನಜ್ಜಿ ಅಂದ್ಲು, ತೂಗಾಡುತ್ತಾ ರಾಗವಾಗಿ. ತಾಯಮ್ಮನಿಗೆ ನಖಶಿಖ ಅಂತ ಉರಿದು ಹೋಯ್ತು. ಗಂಗೆಯ ಪುಣ್ಯಕ್ಕೆ ಅವಳು ಸೇತ್ತಾ ಇದ್ದ ನೀರಿನ ಕೊಡ ಬಾವಿ ಒಳಗಿತ್ತು. ಅದು ಖಾಲಿಯಾಗಿಯೋ ತುಂಬಿಯೋ ಬಾವಿಯಿಂದ ಮೇಲಿದ್ದಿದ್ರೆ ಆ ಕೊಡದಿಂದಲೇ ಗಂಗೆಯ ತಲೆಗೊಂದು ಏಟು ಬೀಳ್ತಿತ್ತು. ಕೈಯಲ್ಲಿ ಹಿಡಿದ ಹಗ್ಗವನ್ನ ಒಳಗಿನ ಕೊಡ ನೀರು ತುಂಬಿಕೊಳ್ಳುವಂತೆ ಮೇಲೆ ಕೆಳಗೆ ಆಡಿಸ್ತಾ ಕಣ್ಣಿನಿಂದಲೇ ಗಂಗೆಯನ್ನ ಸುಟ್ಟು ಬಿಡೋ ಹಾಗೆ ನೋಡ್ತಾ, ಆ ದರಿದ್ರ ರಂಡೆ ಮನೆಗೆ ಹೋಗಿ ನೋಡ್ಕೊಂಡ್ಬಾ ನಿಮ್ಮಪ್ಪ ಬಂದವನ ಅಂತ ಎಂದು ಹುಕುಂ ಮಾಡಿದ್ಲು. ಗಂಗಿ ಅಜ್ಜಿಯ ಉರಿಗಣ್ಣಿಗೆ ಏನೇನೂ ಹೆದರ್ಲಿಲ್ಲ. ಅದೇ ಭಂಗಿಯಲ್ಲಿ ನಿಂತಿದ್ದವಳು ಮತ್ತೆ ಸೊಂಟದ ಮೇಲ್ಭಾಗವನ್ನ ಅರ್ಧ ಚಂದ್ರಾಕಾರದಲ್ಲಿ ತಿರುಗಿಸ್ತಾ ಕೇಳಿದ್ಲು, ದರಿದ್ರ ರಂಡೆ ಅಂದ್ರೆ ಯಾರಜ್ಜಿ? ಆ ಹೊತ್ತಿಗೆ ಕೊಡವನ್ನ ರಾಟೆಯ ಹತ್ತಿರಕ್ಕೆ ಎಳೆದಿದ್ದ ತಾಯಮ್ಮ, ಯಾರ ಹೇಳ್ತೀನಿ ತಡಿ ಕಳ್ಳಲೌಡಿ ಅಂತ ಕೊಡವನ್ನ ಬಾವಿ ಕಟ್ಟೆ ಮೇಲೆ ಎಳೆಯಲು ಗಂಗಿಯ ಕಡೆ ಬೆನ್ನು ಮಾಡಿದ್ಲು. ಕೊಡದೊಂದಿಗೆ ಮತ್ತೆ ಇತ್ತ ತಿರುಗಿದಾಗ ಗಂಗಿ ಪರಾರಿಯಾಗಿದ್ಲು. ಅಲ್ಲೇ ನಿಂತಿದ್ದಿದ್ರೆ ಗಂಗಿಗೆ ಸಚೇಲ ಸ್ನಾನವಾಗ್ತಿತ್ತು. ಎಳೆದ ಕೊಡದ ಅಷ್ಟೂ ನೀರನ್ನು ಧಬಧಬನೆ ಗಂಗೆಯ ತಲೆ ಮೇಲೆ ಸುರಿಯುವವಳಿದ್ಲು ತಾಯಮ್ಮ. ಆ ಕ್ಷಣಕ್ಕೆ ಗಂಗಿಗಾದ ಅರಿವು ಎಷ್ಟು ಚುರುಕಾಗಿತ್ತು ಅಂದ್ರೆ ಅದು ಅವಳ ಮೈಯಲ್ಲಿ ಏರಿದ್ದ ನರ್ತಕಿಯ ಭೂತವನ್ನ ಜರ್ರನೆ ಇಳಿಸಿ ಅಲ್ಲಿಂದ ಜಾಗ ಖಾಲಿ ಮಾಡೋವಂತೆ ಮಾಡ್ತು. ತಾಯಮ್ಮನಿಗೆ ಗಂಗಿ ಮೇಲಷ್ಟೇ ಅಲ್ಲ, ಗಂಗಿಯ ಅಪ್ಪನಾದ ತನ್ನದೇ ಮಗನ ಮೇಲೆ, ತನ್ನ ಮನೆಯಲ್ಲಿರುವ ಎಲ್ಲರ ಮೇಲೆಯೂ ಅಗಾಧವಾದ ಸಿಟ್ಟು ಬಂದಿತ್ತು. ಓಡಿ ಹೋದ ಗಂಗೆಯನ್ನೂ ಮೊದಲುಗೊಂಡು ಎಲ್ಲರನ್ನೂ ಮನಸ್ವೀ ಬೈದ್ಲು. ತನಗೆ ಗೊತ್ತಿದ್ದ ಎಲ್ಲ ಬೈಗಳವನ್ನೂ ಯಾರಿಗೋ ಒಪ್ಪಿಸುವ ಮಾದರಿಯಲ್ಲಿ ಮಂತ್ರ ಪಠಣದಂತೆ ಒಂದನ್ನೂ ಒಳಗೆ ಉಳಿಸಿಕೊಳ್ಳದೆ ಬೈದ್ಲು. ಸೊಂಟದಲ್ಲಿ ಕೊಡ ಏರಿಸಿ, ತಲೆಯ ಮೇಲೆ ತೊಳೆದ ಪಾತ್ರೆಯ ಬುಟ್ಟಿ ಏರಿಸಿ ಅಡಿಗೆ ಮನೆ ತಲುಪುವವರೆಗೂ ಬೈಯುತ್ತಲೇ ಇದ್ಲು. 76ರ ತಾಯಮ್ಮ.
ತಾಯಮ್ಮನ ಮನೆ ಗುಡಿಸಿಲಾದ್ರೂ ವಿಶಾಲವಾಗಿಯೇ ಇತ್ತು. ತನ್ನ ಗಂಡನಿಗಿಂತ ಮೊದಲೇ ಪರಲೋಕ ಸೇರಿದ, ದಿನಕ್ಕೊಮ್ಮೆಯಾದರೂ ಅವಳ ಬಾಯಲ್ಲಿ ಮಾಸಾಮಿ ಮೇಲಿನ ಲೋಕದಲ್ಲೇ ತಣಗಿರ್ಲಿ ಅಂತ ಹರಿಸಿಕೊಳ್ಳುತ್ತಿದ್ದ ದೊಡ್ಡಜಮಾನರು ಕಟ್ಟಿಸಿಕೊಟ್ಟಿದ್ದ ಮನೆಯದು. ಅದು ತಾಯಮ್ಮನ ಗಂಡ ಅವರ ಕಾರ್ಖಾನೆಯಲ್ಲಿ ವಾಚ್ಮನ್ ಆಗಿ ದುಡಿತಿದ್ದಾಗ ಮನೆ ದೊಡ್ಡದಾದ್ರೇನೋ ತನ್ನಿಂದಲಂತೂ ಆ ಮನೆಯನ್ನ ಮಕ್ಕಳಿಂದ ತುಂಬಲಾಗಲಿಲ್ಲ. ಹುಟ್ಟಿದ ಮಕ್ಕಳೆಲ್ಲ ಹೊಟ್ಟೆಯೊಳಗಿಂದ ಹೊರಬಂದು ಮಡಿಲಿಗೆ ಸೇರೋ ಮುನ್ನವೇ ಶಿವನ್ ಪಾದ ಸೇರಿ ತೃಪ್ತಿ ಪಟ್ಕೊಳ್ತಿದ್ದಾಗ ಸಿಕ್ಕ ದೇವರುಗಳಿಗೆಲ್ಲ ಹರಕೆ ಕಟ್ಟಿದ ಮೇಲೆಯೇ ಹುಟ್ಟಿದ ಈ ಮಗ ತೀರಾ ಉದ್ದಂಡನಾಗಿ, ಹಠಮಾರಿ, ಸೋಮಾರಿಯಾಗಿ, ಬದುಕಿದವನಿಗಿಂತ ಆ ಸತ್ತವರೇ ಮೇಲು ಅಂದ್ಕೊಳ್ಳೋ ಹಾಗೆ ಮಾಡಿ ಗೋರಿಗೆ ಹೋಗಲು ತಯಾರಾಗಿರುವ ಈ ಕೊನೆಯ ದಿನಗಳಲ್ಲಿ ಇವಳ ಕುತ್ತಿಗೆಗೆ 8 ಜನರ ಬದುಕನ್ನ ಕಟ್ಟಿ ತಲೆ ತಿರುಕನಾಗಿ ಎಲ್ಲೆಲ್ಲೋ ಅಲಿತಿದ್ದ. ಬೈಗಳದ ಸ್ಟಾಕ್ ಎಲ್ಲ ಮುಗಿದ ಮೇಲೆ ತಾಯಮ್ಮ ಮನೆಯಿಂದ ಹೊರಗೆ ಬಂದು ಜಗುಲಿ ಮೇಲೆ ಕೂಡೋಣ ಅಂತ ನೋಡಿದ್ರೆ ಅದೇ ಜಗಲಿಯ ಮತ್ತೊಂದು ಕೊನೆಯಲ್ಲಿ ಉದ್ದನೆಯ ತೊಟ್ಟಿರುವ ಘಮಘಮಿಸುವ ಬಿಳಿಯ ಮುಗಿಲ ಮಲ್ಲಿಗೆ ಹೂಗಳನ್ನು ರಾಶಿ ಹಾಕೊಂಡು ದಾರವೇ ಇಲ್ಲದೆ ತೊಟ್ಟುಗಳಿಂದಲೇ ಒಂದಕ್ಕೊಂದು ಜಡೆ ಹೆಣಿತಾ ಮಾಲೆ ಕಟ್ತಾ ಇದ್ದ ಹುಚ್ಚಿ ಸೊಸೆ ತಾರಕ ಸ್ವರದಲ್ಲಿ ಎಂದಿನ ಹಾಗೆ ಅವಳು ಯಾವತ್ತೋ ನೋಡಿದ ನಾಟಕದ ಹಾಡನ್ನ ಹಾಡ್ತಿದ್ಲು. ಬಂದಾನೋ ಬಂದ ಸವಾರ, ಯಾವ ಊರಿನ ಸರದಾರ. ದಿನನಿತ್ಯ ಈ ಹಾಡು ಕೇಳಿ ಕೇಳಿ ಬೇಸತ್ತಿದ್ರು ಒಮ್ಮೊಮ್ಮೆ ತಾಯಮ್ಮ ಅಂದ್ಕೊಳ್ಳೋದಿತ್ತು, ಹುಚ್ಚಿಯಾದ್ರೂ ಈ ರಂಡೆ ಸ್ವರ ಚೆನ್ನಾಗೈತೆ ಅಂತ. ಆದ್ರೆ ಈ ದಿನ ತಾಯಮ್ಮನ ಮನಸ್ಸೇ ವ್ಯಗ್ರವಾಗಿತ್ತು. ಮುಚ್ಚೆ ಬಾಯ್ನ, ಯಾರ ಎಣಕ್ಕಾಕ್ಲಿಕ್ ಕಟ್ತಿ ಊನ, ಸಾಕಷ್ಟು ಕರ್ಕಶವಾಗಿಯೇ ಕಿರ್ಚಿದ್ಲು ಅವಳು. ಹುಚ್ಚಮ್ಮನ ಮುಖ ಮಾತ್ರ ಇವಳ ಬೈಗಳವನ್ನ ಒಂದು ಸೂಜಿ ಮನೆಯಷ್ಟು ಸ್ವೀಕರಿಸಲಿಲ್ಲ. ಸುಮ್ಮನೆ ಒಮ್ಮೆ ಹಲ್ಕಿರಿದು ತನ್ನ ಹಾಡನ್ನ ತನ್ನತ್ತೆ ಮೆಚ್ಚಿದ್ಳೋ ಅನ್ನೋ ಹಾಗೆ, ಅದಕ್ಕೆ ತಾನು ವಂದನೆ ಹೇಳೋ ಹಾಗೆ ಒಮ್ಮೆ ತಲೆ ಅಲುಗಿಸಿ ಮತ್ತೆ ರಾಗ ಪ್ರಾರಂಭಿಸಿದ್ಲು. ರತ್ನದ ಕುಚ್ಚಿನ ಪಾವುಡ ಕೊರಳಿಗೆ ಮಲ್ಲಿಗೆ ಆರ, ಕೈಯಲ್ಲಿ ಹೆಣಿತಾ ಇದ್ದ ಹೂವಿನ ಮಾಲೆಯನ್ನ ಎತ್ತಿ ತೋರಿಸುತ್ತಾ ಅಭಿನಯದೊಂದಿಗೆ ಹಾಡುತ್ತಿದ್ದವಳನ್ನ ಕಂಡು ಏನ್ ಮಾಡಬೇಕು ಅಂತ ತಿಳಿದೆ ತಾಯಮ್ಮ ಚಡಪಡಿಸ್ತಿದ್ದಾಗ ಗಂಗಿಯ ಆಗಮನ ಆಯಿತು. ಏದುಸಿರಿನೊಂದಿಗೆ ಅಜ್ಜಿ ಮಂತೆ ಅನ್ನೋ ರಾಗದೊಂದಿಗೆ 12 ವರ್ಷದ ಗಂಗಿ ಶಾಲೆಯಲ್ಲಿ ಮಾಸ್ತರಿಗೆ ಪಾಠ ಒಪ್ಸೋ ರೀತಿಲೇ ಅಜ್ಜಿಗೆ ವರದಿಯನ್ನು ಒಪ್ಸಿದ್ಲು. ಮಂತೆ, ಆ ರಂಡೆ ಮನೆ ಪಕ್ಕದ ಮನೆಯವ್ರು ಹೇಳಿದ್ರು, ಆ ರಂಡೇನೂ ಆ ಯಪ್ಪನೂ ಬೊಂಬೈಗೆ ಹೋಗವ್ರಂತೆ. ಆ ದಿನ ಇದು ಜಿನವಾಯ್ತಂತೆ, ಯಾವತ್ ಬತ್ತಾರೋ ಗೊತ್ತಿಲ್ವಂತೆ. ಗಂಗಿ ಒದರಿದ್ದು ಮುಗಿದ ಮೇಲೆ ಅಜ್ಜಿಯ ಮುಖವನ್ನೊಮ್ಮೆ ನೋಡಿ ಅಲ್ಲಿಂದ ಯಾವ ಪ್ರತಿಕ್ರಿಯೆಯೂ ಬರಲಿಲ್ಲವಾಗಿ ತನ್ನ ಕೆಲಸ ಮುಗಿತು ಅನ್ನೋ ಹಾಗೆ ತಿರುಗಿ ತಂಗಿಯರು ಆಡುತ್ತಿದ್ದ ಬಳಿಗೆ ಹೋಗಿ ಅವರೊಳಗೊಂದಾಗಿ ಹೋದ್ಲು ನಿಸೂರಾಗಿ. ತಾಯಮ್ಮನ ತಲೆ ಬೇಯುವ ಮಡಕೆಯಾಯಿತು, ಕುದಿಯುವ ಎಸರಾಯಿತು, ಉರಿಯುವ ಕೊಳ್ಳಿಯಾಯಿತು. ಅಲೆ ಅಲೆಯಾಗಿ ಎದ್ದ ಹತಾಶೆ ಕಣ್ಣುಗಳ ಮೂಲಕ ಆಕಾಶಕ್ಕೆ ರುಚೋ ಹಾಗೆ ದೃಷ್ಟಿ ಶೂನ್ಯದಲ್ಲಿ ನೆಟ್ಟಿತು. ತಾಯಮ್ಮನಿಂದಲೂ ಗಂಗಿಯಿಂದಲೂ ರಂಡೆ ಅನ್ನೋ ಉಪನಾಮದಿಂದ ಕರೆಸಿಕೊಂಡ ಅವಳು ತಾಯಮ್ಮನ ಮಗ 6 ತಿಂಗಳ ಹಿಂದೆ ಮುಂಬಯಿಯಿಂದ ಕರೆದು ತಂದ ಹೆಂಗಸಾಗಿದ್ಲು. ಅವಳ ಹೆಸರನ್ನ ತಿಳಿದು ಅದರಂತೆ ಕರೆಯುವ ಅವಶ್ಯಕತೆಯಾಗಲಿ ಬಯಕೆಯಾಗಲಿ ತಾಯಮ್ಮನಿಗಿಲ್ಲದಿದ್ದರಿಂದ ತನ್ನ ಮನೆ ಮುರಿದು ತನ್ನ ಮಗನನ್ನ ಅಪಹರಿಸಿದ ಅವಳನ್ನ ಆ ಬೈಗಳದಿಂದಲೇ ಕರಿತಿದ್ಲು. ಗಂಗಿಯೂ ಅವಳ ಹೆಸರೇ ಅದು ಅನ್ನೋ ಅಷ್ಟು ಸಲೀಸಾಗಿ ಹಾಗೆ ಹೇಳ್ತಿದ್ಲು. ಹಾಗೆ ನೋಡಿದ್ರೆ ತಾಯಮ್ಮನ ಮಗನನ್ನ ಎಗರಿಸಿದವಳು ಅವಳೇ ಮೊದಲಿಗಳೇನಲ್ಲ, ಎಷ್ಟೋ ಜನರಿಂದ ಎಗರಿಸಿಕೊಂಡು ರೂಢಿಯೇ ಆಗ್ಬಿಟ್ಟಿತ್ತು ಅವನಿಗೆ. ಅವನು ವಯಸ್ಸಿಗೆ ಬರೋ ಮೊದಲೇ ಕಚ್ಚೆ ಹರ್ಕ ಅಂತಲೇ ಊರಿನಲ್ಲಿ ಹೆಸರು ಪಡೆದಿದ್ದ. ಹಲವು ಮಕ್ಕಳನ್ನು ಗಂಡನನ್ನೂ ಕಳೆದುಕೊಂಡು ಉಳಿದ ಈ ಬದುಕಿನ ಆಶಾದೀಪವನ್ನ ಅಂಗೈಲಿರಿಸಿ ಭದ್ರ ಮಾಡುವ ಸಡಗರದಲ್ಲಿ ತಾಯಮ್ಮ ಆ ದೀಪ ತನ್ನ ಕೈ ಸುಡ್ತಾ ಇರೋದನ್ನು ಲೆಕ್ಕಿಸದೆ ನಡೆದಿದ್ಲು. ಈ ಕಚ್ಚೆ ಹರುಕತನಕ್ಕೆ ಕಡಿವಾಣವನ್ನೇ ಹಾಕಿಬಿಡುತ್ತೇನೆಂದು ತನ್ನಣ್ಣನ ಮಗಳನ್ನ ಸೊಸೆಯಾಗಿ ಮನೆ ತುಂಬಿಸ್ಕೊಂಡ್ಲು. ಕರಿಕಲ್ಲಿನಲ್ಲಿ ಅಸಂಬದ್ಧವಾಗಿ ಕೆತ್ತಿದ ಮೂರ್ತಿಯಂತಿದ್ದ ಆ ಮಗನೆಂಬೋ ಮಗನೇ, ನಿನ್ನಣ್ಣನ ಮಗಳು ಸಂದಾಕಿಲ್ಲ ಕರ್ಗವಳೆ ಅಂತ ಮದುವೆ ಆದ್ಮೇಲೂ ವ್ಯಾಜ್ಯ ತೆಗೆದಾಗ ಮೊದಲ ಬಾರಿಗೆ ಮಗನೆಂಬೋ ಮೋಹ ಕಳಚಿ ಸಿಟ್ಟು ಮೈ ತುಂಬಿತು ತಾಯಮ್ಮನಿಗೆ. ನೀನ್ಯಾವ ಮಹಾಮಣ್ಮಂತ ಸುಮ್ಕಿರ್ಲಾ
ಅಂತ ದಬಾಯಿಸಿದ್ಲು. ಆದರೆ ಮಗನಿಗೋ ಇದೇ ನೆವವಾಗಿ ಹೋಯ್ತು. ನಿಂತ್ರೆ ಕುಂತ್ರೆ ಜಗಳವಾಡಲು ಅವಳ ಕುರೂಪ ಅಸ್ತ್ರ ಆಯಿತು. ಸೊಸೆ ಕಣ್ಣೀರಲ್ಲಿ ಕೈ ತೊಳೆದ್ಲು. ಇದಾದ ಕೆಲವೇ ತಿಂಗಳಲ್ಲಿ ದೂರದ ಊರಿನ ಸುಂದರಿಯನ್ನ ಮದುವೆಯಾದ ಮಗರಾಯ ಸಡಗರದಿಂದ ಮನೆಗೆ ಕರ್ತಂದ. ತಾಯಮ್ಮನ ಕಣ್ಣ ಮುಂದೆಯೇ ಈ ಬಹುವಲ್ಲಭ ರಾಜ್ಯವಾಳಿದ. ದೊಡ್ಡವಳು ಗೂಟಕ್ಕೆ ಕಟ್ಟಿದ ಹಸು, ಸವತಿಯನ್ನು ಗಂಡನ ದರ್ಪವನ್ನು ಒಟ್ಟಿಗೆ ಸಹಿಸಿದ್ಲು. ಎರಡನೆಯವಳಿಗೊಬ್ಬ ಮಗ ಹುಟ್ಟಿದ ಮೇಲಂತೂ ಅವರ ಮೆರೆತಕ್ಕೆ ದರ್ಬಾರಿಗೆ ಮಿತಿಯೇ ಇಲ್ಲ. ಇವೆಲ್ಲವನ್ನು ತಾನು ಸಹಿಸಿದ್ದೇಕೆ? ಮೊಮ್ಮಗನ ಮೇಲಿನ ಮೋಹದಿಂದಲೇ? ಈ ಪ್ರಶ್ನೆ ಬಂದಾಗಲೆಲ್ಲ ತಾಯಮ್ಮ ಗಲಿಬಿಲಿಗೊಳ್ತಾಳೆ. ಏನಾಯ್ತು ಆಗ? ತನ್ನಣ್ಣನ ಮಗಳು ಕೊರಗಿ ಕೊರಗಿ ಸತ್ತೇ ಹೋದಾಗ್ಲೂ ತಾನು ಬರೀ ಮೂಕಸಾಕ್ಷಿ. ಇಬ್ಬರು ಹೆಂಡಿರು ರೂಢಿಯಾಗಿತ್ತಂತೆ. ನಾಚಿಕೆ ಬಿಟ್ಟ ಮಗ ಮತ್ತೊಬ್ಬಳನ್ನ ಕರೆತಂದ. ಈ ಸುಂದ್ರಿ ಅವನೊಡನೆ ಜಗಳ ಆಡಿ ಹೊಡೆತ ಬಡಿತ ತಿಂದು ಹುಚ್ಚು ಹಿಡಿಸ್ಕೊಂಡು ಮೂಲೆ ಸೇರಿದ್ಲು. ಎರಡನೇ ಹೆಂಡತಿ ಸಾಲಾಗಿ 5 ಹೆಣ್ಣನ್ನ ಹೆಡ್ದು ಶಿವನ್ ಪಾದ ಸೇರಿದ್ಲು. ಆಗಿನಿಂದಲೇ ಶುರುವಾದದ್ದು ಸಿಕ್ಕ ಹೆಂಗಸರ ಸೆರಗು ಹಿಡಿದು ತಿರುಗುವ ಚಟ. ಇದನ್ನ ತಪ್ಪಿಸ್ಲಿಕ್ಕೆ ತಾಯಮ್ಮ ಮಾಡಬಹುದಾದದ್ದು, ಮಾಡಬಾರದ್ದು ಎಲ್ಲವನ್ನ ಮಾಡದ್ಲು. ಮಗ ಒಂದಿಂಚೂ ಸುಧಾರಿಸ್ಲಿಲ್ಲ. ಆಗ ತಾಯಮ್ಮ 65 ದಾಟಿದವಳಾದ್ರೂ ಮೈಯಲ್ಲಿ ಕಸುವಿದ್ದವಳು. ಮಗನನ್ನು ಅವನ ಚಟಕ್ಕೆ ಬಿಟ್ಟು ಮೊಮ್ಮಕ್ಕಳನ್ನು ಸಾಕುವ ಹೊಣೆ ಹೊತ್ಲು. ಇಂದು ಇಷ್ಟು ವರ್ಷಗಳ ತಾಯಮ್ಮನ ದುಡಿತಕ್ಕೆ ಪ್ರತಿಫಲ ಸಿಕ್ಕೋದಿದೆ. ಮೊಮ್ಮಗನ SSLC ರಿಸಲ್ಟ್ ಬರೋದಿದೆ. ಅವನು ಪಾಸಾದ್ರೆ ಸಾಕು, ಅಮ್ಮ ಅವರು ತಮ್ಮ ಮಕ್ಕಳಿಗೆ ಹೇಳ್ಬಿಟ್ಟಿದ್ದಾರೆ. ಅವರ ಫ್ಯಾಕ್ಟ್ರಿಯಲ್ಲೊಂದು ಕೆಲಸ ಅವನಿಗಾಗಿ ಕಾಯ್ತಾ ಇದೆ. ಅವನ ಪರೀಕ್ಷೆ ಮುಗಿದ ದಿನವೇ ಅಲ್ಲಿ ಇಲ್ಲಿ ಬಿದ್ದು ಪೋಲಿಯಾದನೆಂದು ಎಷ್ಟೊಂದು ಮುಂಜಾಗರೂಕತೆ ವಹಿಸಿ ಅವಳು ಅಮ್ಮ ಅವರ ನೆರವಿನಿಂದ ಪಕ್ಕದ ಹಳ್ಳಿಯ ಟೀ ಏಜೆಂಟರ ಮನೆಯಲ್ಲಿ ಮನೆ ಮತ್ತು ಸೊಸೈಟಿ ನೋಡಿಕೊಳ್ಳುವ ಕೆಲಸಕ್ಕೆ ಬಿಟ್ಟಿದ್ದಾರೆ. ಮೊನ್ನೆಯೇ ಬಂದವ, ನಾಳಿದ್ ಬರ್ತೀನಜ್ಜಿ ವತಾರಕ್ಕೆ, ಇಸ್ಕೂಲ್ಗೋಗಿ ಪಾಸೋ ಫೇಲೋ ತಿಳ್ಕೊಂಡೇ ಬತ್ತೀನಿ ಎಂದವ ಆಗಲೇ ಸೂರ್ಯ ನಡುನೆತ್ತಿಗೆ ಬರುವ ಹವಣಿಕೆಯಲ್ಲಿದ್ರೂ ಈ ಹುಡುಗನ ಪತ್ತೆ ಇಲ್ಲ. ನಿನ್ನೆ ರಾತ್ರಿಯಿಂದಲೇ ಅವಳು ಆ ಪುಳಕದ ಕ್ಷಣಕ್ಕಾಗಿ ಕಾಯ್ತಾ ಇದ್ದಾಳೆ. ಮೊಮ್ಮಗ ಪಾಸಾಗ್ತಾನೆ, ಅಮ್ಮ ಅವರು ಕೆಲಸ ಕೊಡಿಸ್ತಾರೆ, ತನ್ನ ಹೆಗಲ ಮೇಲಿನ ನೊಗ ಇಳಿಯುತ್ತೆ. ತಾನು ಆ ದೊಡ್ಡ ಕಾರ್ಖಾನೆಯ ಕಸಗುಡಿಸುವ ಒರೆಸುವ ಕೆಲಸ ಬಿಟ್ಟು ಅಮ್ಮ ಅವರ ಮನೆ ಕೆಲಸ ಮಾತ್ರ ಹಗೂರಕ್ಕೆ ತನ್ನುಸಿರಿರೋ ಕೊನೆವರೆಗೂ ಮಾಡ್ಕೊಂಡು ಹೋಗಲು ನಿರ್ಧರಿಸಿಬಿಟ್ಟಿದ್ದಾಳೆ. ಆದ್ರೇನು ಈ ಮೊಮ್ಮಗನೆನ್ನುವ ಸೂರ ಈವರೆಗೂ ಪತ್ತೆ ಇಲ್ಲ. ಅವಳ ಎದೆ ಧವಗುಟ್ತಾ ಇದೆ. ಕ್ಷಣಗಳು ಯುಗಗಳಾಗ್ತವೆ. ಬೀದಿಯ ಕಡೆ ಕತ್ತು ಹಾಯಿಸಿ ಕಣ್ಣು ಕುತ್ತಿಗೆಗಳು ನೋಯ್ತಿವೆ. ಬೆಳಗಿನಿಂದ ಹೊಟ್ಟೆಗೆ ಏನೂ ಬಿದ್ದಿಲ್ಲದ ಕಾರಣ ಗಂಗೆಯ ತಂಗಿಯರು ಅಜ್ಜಿ ಹಸ್ವು ಎನ್ನುತ್ತಾ ಒಟ್ಟಿಗೆ ಘೇರಾಯಿಸಿದ್ರು. ತಾಯಮ್ಮನಿಗೆ ಅವರನ್ನೆಲ್ಲ ಒಟ್ಟಿಗೆ ಬಾವಿಗೆ ತಳ್ಳಿಬಿಡೋ ಅಷ್ಟು ಕೋಪ ಬಂದರೂ ನುಂಗಿ ತನ್ನ ಎಂದಿನ ವಟವಟ ಬೈಗಳವನ್ನೂ ಬದಿಗಿರಿಸಿ ಯಾಂತ್ರಿಕವಾಗಿ ರಾಗಿ ಅಂಬಲಿಯನ್ನ ಬೇಯಿಸಿ ಗಂಗಳಗಳಿಗೆ ಸುರಿದು ಮಕ್ಕಳಿಗೆ ಹಂಚಿದ್ಲು. ಗಂಜಿಯ ವಾಸನೆ ಮೂಗಿಗೆ ಬಡಿಯುತ್ತಲೇ ಹೂವಿನ ಕೈಂಕರ್ಯವನ್ನ ಬದಿಗಿರಿಸಿ ಹಲ್ಕಿರಿತ ಹುಚ್ಚಮ್ಮನೂ ಹಾಜರಾದ್ಲು. ಗಂಗಿ ಕೊನೆಯ ಗಿರಾಕಿಯಾಗಿ ಬಂದು ಗಂಜಿ ಕುಡಿದು ಅಜ್ಜಿ ಏನೂ ಬಾಯಿಗೆ ಹಾಕದೆ ಹೊರಗೆ ಹೋಗಿದ್ದು ಕಂಡು ಅಜ್ಜಿಯ ಪಾಲಿನ ಗಂಜಿಯನ್ನ ಚಿಕ್ಕ ಪಾತ್ರೆಗೆ ಸುರಿದು ತೆಗೆದಿರಿಸಿ ಮಕ್ಕಳು ತಿಂದು ಚೆಲ್ಲಾಡಿದ್ದ ಗಂಗಳವನ್ನ ತೆಗೆದು ತೊಳೆಯಲು ಹೊರಗಿರಿಸಿ ನೆಲ ಒರೆಸ್ತಾ ಅಜ್ಜಿಗೆ ಎಷ್ಟು ಬಾರಿ ಕರೆ ಕೊಟ್ರೂ ಅವಳು ಬಾರದೇ ಇದ್ದಾಗ ಇದ್ಯಾಕೆ ಇವತ್ತು ಗಂಜಿ ಜ್ಞಾನನೂ ಇಲ್ಲ ಅಜ್ಜಮ್ಮಂಗೆ ಅಂತ ಚಿಂತೆಗೀಡಾದ್ಲು. ಚಿಂತೆಯೇ ಮೂಟೆ ಕಟ್ಟಿ ಕೂತಂತೆಯೇ ತಾಯಮ್ಮ ಕಟ್ಟೆಯ ಮೇಲೆ ಕೂತೇ ಬಿಟ್ಟಿದ್ಲು. ಕಣ್ಣುಗಳನ್ನು ರಸ್ತೆಯುಳಕ್ಕೆ ನಾಟಿ ಮುತ್ತಿನ ಹಿಡಿಕೆಯ ಕತ್ತಿ ರತ್ನಾದ ಕುಚ್ಚಿನ ನೆತ್ತಿ ಬಿಳಿಯ ಅಂಗಿಯ ವೀರ ಬಂದಾನೋ ಬಂದ ಸವಾರ. ಹುಚ್ಚಮ್ಮನ ಹಾಡಿನ ಸಾಲುಗಳು ಹೇಳದೆ ಕೇಳದೆ ಇವಳ ಎದೆಗೂಡೊಳಗೂ ಸೇರಿಕೊಂಡ್ಬಿಟ್ಟಿತ್ತು. ಥೂ ದರಿದ್ರ ಆಡು, ಇದ್ಯಾಕಿಷ್ಟು ನೆಪ್ಪಾಗತೈತೆ ಅಂತ ಬೈದ್ಕೊಂಡ್ರೂ ಮತ್ತೆ ಏನಾದನೋ ಸವಾರ ತಲೆಯೊಳಗೆ ಸುತ್ತಲು ಶುರುವಾಯಿತು. ಗಂಜಿ ಮುಗಿಸಿದ ಹುಚ್ಚಮ್ಮ ಡರ್ ಅಂತ ತೇಗ್ತಾ ಮತ್ತೆ ಹೂವಿನ ರಾಶಿ ಮುಂದೆ ಕೂತ್ಕೊಂಡ್ಲು. ಯಾಕ್ ಕಟ್ತಿ ಆ ದರಿದ್ರದ ಹೂವನ್ನ?
ಈ ಪ್ರಶ್ನೆಯನ್ನ 100 ಬಾರಿ ಕೇಳಿ 100 ಬಾರಿಯೂ ಅದೇ ಉತ್ತರವನ್ನ ಪಡೆದಿದ್ರು ಮತ್ತೆ ಕೇಳಿದ್ಲು ತಾಯಮ್ಮ. ಕಟ್ಟಿ ನನ್ ಸೌತಿ ಪಟ್ಟ ಕಾಯ್ತೀನಿ, ಅವಳು ಮುನ್ಸ್ಕೊಂಡವಳೆ, ಹೂ ಹಾಕಿದ್ರೆ ಓಡೋಗಿದ್ ನನ್ ಗಂಡ ಬತ್ತಾನೆ. ಈ ಮಾತು ಈಗಾಗ್ಲೇ ಊರವರ ನಗೆ ಪಾಟಲಿಗೆ ಗುರಿಯಾಗಿದೆ. ಸಣ್ಣ ಸಣ್ಣ ಮಕ್ಕಳು ಸಹ ಹೂವ್ಯಾಕ್ ಕಟ್ತಿ ನನ್ ಸೌತಿ ಪಟ್ಟಕ್ಕಾಕಕ್ಕೆ ಅಂತ ಗೇಲಿ ಮಾಡೋದನ್ನ ಸ್ವತಃ ತಾಯಮ್ಮನೆ ಕೇಳಿದಾಳೆ. ಆದ್ರೆ ಒಂದೇ ಒಂದು ದಿನವೂ ಆ ಹೂವಿನ ಮಾಲೆ ಹುಚ್ಚಮ್ಮನ ಸವತಿಯ ಪಟ್ಟಕ್ಕೆ ಏರಿಲ್ಲ. ಯಾಕಂದ್ರೆ ಆ ಮನೆಯಲ್ಲಿ ಅವಳ ಸವತಿಯ ಪಟವೇ ಇಲ್ಲ. ಈಗ ಮೊಟ್ಟ ಮೊದಲ ಬಾರಿಗೆ ಈ ಮಾತನ್ನ ಕೇಳ್ತಾ ಇರೋ ಹಾಗೆ ತಾಯಮ್ಮ ನಸುನಕ್ಳು. ಅದ್ಯಾವ ಸೌತಿ ಪಟ ತಂದೀಯಾ, ನಿಂಗೆ 100 ಸೌತಿದೀರು ಅಂತ ಸೊಸೆನ ಕಿಚಾಯಿಸಿದ್ಲು. ಈ ಮಾತಿಗೆ ಹುಚ್ಚಮ್ಮನ ಮುಖ ಗಡಿಗೆ ಅಂತಾಯ್ತು. ಏನೂ ಉತ್ತರ ಕೊಡ್ಲು ತೋಚದೆ ತೆಪ್ಪಗಾದ್ಲು. ಇದ್ದಕ್ಕಿದ್ದಂತೆ ತಾಯಮ್ಮನ ಗುಡಿಸಲ ಮುಂದೆ ಜಟಕಾ ಗಾಡಿಯೊಂದು ಬಂದು ನಿಂತಾಗ ಅವಳು ಕಕ್ಕಾಬಿಕ್ಕಿಯಾದ್ಲು. 4 ಜನ ದಪದಪನೆ ಇಳಿದು ಗಾಡಿಯೊಳಗಿಂದ ಒಂದು ದೇಹವನ್ನ ಹೆಣ ಎಳೆದಂತೆ ಹೊತ್ಕೊಂಡು ತಾಯಮ್ಮನ ಮನೆಯ ಕಡೆಯೇ ಧಾಪುಗಾಲು ಹಾಕಿದಾಗ ಧಡಕ್ಕನೆ ಎದ್ದು ನಿಂತ ಅವಳ ಹೃದಯ ಬಾಯಿಗೆ ಬಂದಂತಾಯ್ತು. ನಿನ್ ಮಗ ಕಣಮ್ಮ, ನಾವು ಬೊಂಬಾಯಿಂದ ರೈಲಲ್ಲಿ ಬಂದ್ವೋ, ನಿನ್ ಮಗಂಗೆ ಕೆಟ್ಟ ಕಾಯಿಲೆ ಬಂದೈತೆ, ಡಾಕ್ಟ್ರು ಹೇಳಿದಾರೆ, ಅದೆಂತದೋ ಏಡ್ಸಂತೆ, ವಾಸಿ ಮಾಡಕ್ಕಾಗದಿಲ್ವಂತೆ, ಏನಾರ ಚಾಪೆ ಗೀಪೆ ಆಸಮ್ಮ ಮನಗಿಸ್ತೀವಿ ಅಂದ್ರು. ತಾಯಮ್ಮ ಇದ್ದ ಬದ್ದ ಗೋಣಿ ತಾಟುಗಳನ್ನ ಹಾಸಿದ್ಲು. ಮಗ ನರಳ್ತಾ ಮಲಗ್ದ. ಕಟ್ಟು ಮಸ್ತಾಗಿದ್ದ ಆಳು ಸಣಕಲ ಕಡ್ಡಿಯಂತಾಗಿದ್ದ. ಮೈ ತುಂಬಾ ಗುಳ್ಳೆಗಳು ಬೇರೆ. ಮುಖ ಜ್ವರದಿಂದ ಕಳೆಗುಂದಿರೋದನ್ನ ಕಂಡು ತಾಯಮ್ಮನ ಒಳಗಿದ್ದ ಕೋಪವೂ ಕುದಿಯತೊಡಗಿ ಬಿಗಿದ ಬಾಯಿಯ ಒಳಗೇ ಬೈಗುಳಗಳು ಹೊರಳಾಡಿ, ದರಿದ್ರ ನನ್ನ ಮಗನನ್ನು ತಂದು ಸತ್ತಾದ್ರೂ ಹೋಗಿದ್ರೆ ನಿರುಮ್ಳವಾಗ್ತಿತ್ತು ಅನ್ನೋ ಮಾತುಗಳೇ ಮನದೊಳಗಿನ ಕಡೆಯ ವಾಕ್ಯವಾಗಿ ಅವನನ್ನ ಕರೆತಂದ 4 ಜನವೂ ಹೊರಟೆ ಹೋಗಿದ್ರು. ಇನ್ನೂ ಕತ್ತಲೇಕೆ ತುಂಬಿದೆ ಅಂತ ಕತ್ತೆತ್ತಿದ್ರೆ ಗಂಗಿ ಮತ್ತವಳ ತಂಗಿಯರು ಈ ಮಲಗಿದ ಜೀವದ ಸುತ್ತ ತುಂಬಿರೋದನ್ನ ಕಂಡು ತಕ್ಷಣ ತಾಯಮ್ಮನ ತಾಯಿ ಪ್ರಜ್ಞೆ ಜಾಗೃತವಾಗಿ ಎಂಥದೋ ಕೆಟ್ಟ ಕಾಯಿಲೆ ಅಂದ್ರು. ಮಕ್ಳಿಗೂ ಬಂದ್ ಬಡ್ಕೊಂಡ್ರೆ ಅನ್ಸಿ ಕೈ ಝಾಡಿಸ್ತಾ ತೊಲಗ್ರೆ ರಂಡೇರ ಆಚೆಗೆ ಅಂತ ಕರ್ಕಶವಾಗಿ ಕಿರ್ಚಿದ್ಲು. ಅವಳ ಕಿರಿಚುವಿಕೆಗೆ ಹೊಂದಿಕೊಂಡಂತೆಯೇ ಹೊರಗಿನಿಂದ ಯಾರಮ್ಮ ಮನೇಲಿ ಅನ್ನೋ ಗಡ್ಸು ಧ್ವನಿ ಅಪ್ಪಳಿಸಿ 2 ಸ್ವರಗಳು ಒಂದಾಗಿ ಅಲ್ಲಿದ್ದ ಜೀವಿಗಳ ಕಿವಿಯಲ್ಲಿ ಗುಯ್ಗುಟ್ಟಿದ್ವು. ತಾಯಮ್ಮ ಗಡಬಡಿಸಿ ಎದ್ದು ಹೊರಕ್ ಬಂದ್ಲು. ಗುಡಿಸಿಲ ಹೊರಗಡೆ ಪೊಲೀಸರ ಆಗಮನವಾಗಿತ್ತು. ಅವರ ಹಿಂದೆ ಒಂದೇ ಮಾರು ಅಂತರದಲ್ಲಿ ಕೈಗೆ ಕೋಳ ತೊಡಿಸಿಕೊಂಡ ಮೊಮ್ಮಗನ 2 ರೆಟ್ಟೆಗಳನ್ನ ಹಿಡಿದು 2 ಪೊಲೀಸರು ನಿಂತಿದ್ರು. ನಿಮ್ಮನೆ ಶೋಧನೆ ಮಾಡ್ಬೇಕಮ್ಮ ಶಬ್ದಗಳು ಕಿವಿಗೆ ರಾಚಿದವೇ ವಿನಃ ಅದರೊಳಗಿನ ಅರ್ಥ ತಾಯಮ್ಮನನ್ನ ತಗಲಲೇ ಇಲ್ಲ. ಗಂಗಿ ಮತ್ತವಳ ತಂಗಿಯರು ತೀರಾ ಬೆಪ್ಪಾಗಿ ಬಿರುಗಣ್ಣು ಬಿಟ್ಟ ಹಾಗೆ ನಿಂತು ಬಿಟ್ಟಿದ್ರು. ತಾಯಮ್ಮನ ಗಂಟಲಿಗೆ ದುಃಖ ಚಂಡಾಗಿ ನುಗ್ಗಿ ಬಂದು ಅಲ್ಲೇ ವಾಸ್ತವ್ಯ ಹೂಡ್ಬಿಟ್ಟಿತ್ತು. ಮೊಮ್ಮಗನನ್ನ ಹಿಡಿದಿದ್ದ ಪೇದೆ ವರದಿ ಒಪ್ಪಿಸುವಷ್ಟೇ ಭಾವಹೀನನಾಗಿ ಹೇಳಿದ, ಇವನ ಸ್ನೇಹಿತರು ಟೀ ಏಜೆಂಟರನ್ನ ಕೊಂದು ಅವ್ರ ಮನೆ ದೋಚಿದ್ದಾರಮ್ಮ. 4 ದಿನದಿಂದ ಕಣ್ಗೆ ಎಣ್ಣೆ ಬಿಟ್ಕೊಂಡು ಹುಡುಕಿದ್ವಿ, ಬಡ್ಡಿ ಮಕ್ಕಳು ಇವತ್ ಸಿಕ್ಕವ್ರೆ. ಕೆಲವು ಒಡವೆ ನಿಮ್ಮನೇಲೇ ಅಡಗಿಸಿಟ್ಟಿದ್ದಾರಂತೆ, ಇವನೇ ಬೊಗಳದ ಅಂದವನು ಅವನ ಬೆನ್ನಿಗೆ ಒಂದು ಗೂಸಾ ಕೊಟ್ಟು, ಎಲ್ಲಿಟ್ಟಿದ್ದೀ ಬೊಗಳೋ ಎಂದಾರ್ಭಟಿಸಿದ. ಮುಂದೆ ನಡೆದದ್ದಕ್ಕೆ ತಾಯಮ್ಮ ಪಾಲುದಾರಳೂ ಆಗಿರಲಿಲ್ಲ, ಸಾಕ್ಷಿಯೂ ಆಗಿರಲಿಲ್ಲ. ಅವಳ ತೆರೆದ ಕಣ್ಣುಗಳು ಏನನ್ನೂ ಸ್ವೀಕರಿಸ್ತಿರ್ಲಿಲ್ಲ. ಅವರೆಲ್ಲ ಒಳನುಗ್ಗಿದ್ದು, ಇಡೀ ಮನೆಯೆಲ್ಲ ಚೆಲ್ಲಾಪಿಲ್ಲಿಯಾದದ್ದು, ಅಡಿಗೆ ಮನೆಯ ಗಡಿಗೆಗಳ ಕೆಳಗೆ ಒಡವೆಗಳು ಸಿಕ್ಕಿದ್ದು ಯಾವುದೊಂದು ತನಗೆ ಸಂಬಂಧಿಸಿದ್ದೇ ಅಲ್ಲವೇನೋ ಅನ್ನೋ ಹಾಗೆ ನಿಂತಲ್ಲೇ ಗರ ಬಡ್ದಂತೆ ನಿಂತಿದ್ಲು. ಕೆಲವು ಕಾಗದಗಳ ಮೇಲೆ ತಾಯಮ್ಮನ ಹೆಬ್ಬೆಟ್ಟೊತ್ತಿಸ್ಕೊಂಡು ಅವನನ್ನು ತಳ್ಳಿಕೊಂಡೇ ಅವರೆಲ್ಲ ಹೊರಟೇ ಹೋದ್ರೂ ತಾಯಮ್ಮನ ಸ್ಥಿತಿ ಮಾತ್ರ ಎಳ್ಳಷ್ಟು ಬದಲಾಗಿರಲಿಲ್ಲ. ಅವಳು ಆ ಕ್ಷಣಕ್ಕೆ ಮೊಮ್ಮಗನನ್ನ ಬೈಯಲೂ ಆಗದಂತೆ ನಿಂತಿದ್ಲು. ಅವಳ ಖಾಸಾ ಆಸ್ತಿಯಾಗಿದ್ದ ಬೈಗಳವನ್ನೂ ಈ ಮೊಮ್ಮಗನೆಂಬ ಶಿಖಾಮಣಿ ಬತ್ತಿಸಿಯೇ ಬಿಟ್ಟಿದ್ದ. ಪೊಲೀಸ್ ವ್ಯಾನು ಭರ್ರೆಂದು ಹೊರಟು ಹೋಗೋದಕ್ಕೂ ತಾಯಮ್ಮ ನಿಂತಲ್ಲೇ ಕುಸಿಯುವುದಕ್ಕೂ ಗಂಗಿಯ ತಂಗಿಯರು
ಹೋ ಎಂದು ಅಳುವುದಕ್ಕೂ ಒಂದಕ್ಕೊಂದು ಸಾಟಿಯಾಯಿತು. ಅಜ್ಜೀ ಎಂದು ಕಿರಿಚಿದ ಗಂಗಿ ಒಳಗೆ ಹೋಗಿ ನೀರು ತಂದು ತಲೆಗೆ ತಟ್ಟಿ ತನಗೆ ತೋಚಿದ ರೀತಿಯಲ್ಲಿ ಉಪಚಾರ ಮಾಡಿದ್ಲು. ಅಪ್ಪ ಮಲಗಿರುವುದಾಗಲಿ, ಅಣ್ಣ ಪೊಲೀಸರೊಂದಿಗೆ ಹೋಗಿದ್ದಾಗಲಿ ಅಷ್ಟೊಂದು ದುಃಖ ತರದೆ ತಮಗೆ ಗಂಜಿ ನೀಡ್ತಾ ಇದ್ದಿದ್ದ ಅಜ್ಜಿ ಬಿದ್ದದ್ದು ಗಂಗಿ ಮತ್ತು ಅವಳ ತಂಗಿಯರ ಗೋಳನ್ನ ಮುಗಿಲ ಮುಟ್ಟಿಸಿತು. ಮತ್ತೇನೂ ತಿಳಿದೆ ಆ ಮಕ್ಕಳು ಅಜ್ಜಿ ಅಜ್ಜಿ ಎನ್ನುತ್ತಾ ಬಿದ್ದು ಬಿದ್ದು ಅತ್ರು. ಗಂಗಿಯೇ ಸ್ವಲ್ಪ ಧೈರ್ಯ ತಂದುಕೊಂಡು ತಂಗಿಯರನ್ನ ಗದರಿ ಬಾಯಿ ಮುಚ್ಚಿಸಿ, ಅಜ್ಜಿ ಬೆಳಗಿನಿಂದ ಏನನ್ನೂ ಬಾಯಿಗೆ ಹಾಕಿಲ್ಲ ಅನ್ನೋದು ನೆನಪಾಗಿ ಒಳಗಿನಿಂದ ಗಂಜಿ ತಂದು ಅಜ್ಜಿಯ ತಲೆಯನ್ನ ತನ್ನ ಪುಟ್ಟ ತೊಡೆಯ ಮೇಲಿಟ್ಕೊಂಡು ಅಲುಗಾಡಿಸ್ತಾ ಎಚ್ಚರಿಸಿದ್ಲು. ತಾಯಮ್ಮ ಕಣ್ಣು ಬಿಟ್ಲಾದ್ರೂ ಅವಳಿಗ್ಯಾವುದೂ ಬೋಧೆಯೇ ಆಗಲಿಲ್ಲ. ಗಂಗಿ ನಿಧಾನವಾಗಿ ತೊಟ್ಟು ತೊಟ್ಟು ಗಂಜಿಯನ್ನ ಮಕ್ಕಳಿಗೆ ಕುಡಿಸುವ ರೀತಿಯಲ್ಲಿ ಅಜ್ಜಿಯ ಬಾಯಿಗೆ ಹಾಕತೊಡಗಿದ್ಲು. ತೆರೆದ ಕಣ್ಣುಗಳಿಂದ ಗಂಗಿಯನ್ನೇ ನೋಡುತ್ತಾ ನಿಧಾನವಾಗಿ ಗಂಜಿಯನ್ನ ಗುಟುಕರಿಸುತ್ತಿದ್ದ ತಾಯಮ್ಮನ ಮುಖಭಾವ ಶೂನ್ಯವಾಗಿತ್ತು. ಏನಾಯ್ತು ಗಂಗವ್ವ? ದೊಡ್ಡವ್ವ ಅವರು ಕೇಳ್ಕೊಂಡ್ ಬಾ ಅಂದ್ರು. ಪೊಲೀಸ್ನವ್ರು ಯಾಕೆ ಬಂದಿದ್ರು ಅಂತ ಅಮ್ಮ ಅವರ ಮನೆಯ ಗಂಡಾಳು ಮನೆಯ ಮುಂದೆ ನಿಂತು ಕೇಳತೊಡಗದ. ಅವನನ್ನು ನೋಡಿತ್ಲೇ ಅಜ್ಜಮ್ಮ ಬೆಳಗಿನಿಂದ ಅವರ ಮನೆ ಕೆಲಸಕ್ಕೇ ಹೋಗಿಲ್ಲ ಅನ್ನೋದು ನೆನಪಾಗಿ ನಿಧಾನವಾಗಿ ಅಜ್ಜಿಯ ತಲೆಯನ್ನ ಹಿಡಿದು ನೆಲದ ಮೇಲೆ ಮಲಗಿಸಿ, ನಡಿಯಣ್ಣ, ನಾನೇ ಬತ್ತೀನಿ, ದೊಡ್ಡವ್ವ ಅವರಿಗೆ ಎಲ್ಲ ಹೇಳ್ತೀನಿ ಎನ್ನುತ್ತಾ ಬಿರಬಿರನೆ ಹೆಜ್ಜೆ ಹಾಕತೊಡಗಿದ್ಲು. ಗಂಗಿಯ ಮನಸ್ಸು ನಿರ್ಧರಿಸುತ್ತಿತ್ತು, ಇನ್ನಿ ಅಜ್ಜಮ್ಮನ ಕೈಯಾಗೆ ಕೆಲಸ ಮಾಡೋಕ್ಕಾಗಕ್ಕಿಲ್ಲ, ಅಮ್ಮ ಅವರ ಮನೆ ಕೆಲಸ ನಾನೇ ಮಾಡ್ತೀನಿ, ಇಸ್ಕೂಲ್ ಬಿಟ್ಟೇ ಬಿಡ್ತೀನಿ. ಅಣ್ಣ ಓದ್ತಾನೆ, ಘನಂದಾರಿ ಕೆಲಸ ಕೊಯ್ತಾನೆ ಅಂತಿತ್ತು ಅಜ್ಜಿ. ಆಯ್ತಲ್ಲ ಅವ ಕೆಲಸ ಮಾಡಿದ್ದು, ಇನ್ನ ನಾನೇ ದುಡಿಬೇಕು ಅಷ್ಟೇಯ. ಇದೇ ಗಂಗಿ ನೆನ್ನೆ ತಾನೇ ಅಮ್ಮ ಅವರ ಮೊಮ್ಮಗಳನ್ನ ತನಗೆ ಡ್ಯಾನ್ಸ್ ಕಲಿಸಬೇಕು ಅಂತ ಕೇಳ್ಕೊಂಡಿದ್ಲು. ಇವಳದೇ ವಯಸ್ಸಿನ ಆ ಚತುರೆ ಇವಳಿಗೆ ಗುರುವಾಗಲು ಮನಪೂರ್ತಿ ಒಪ್ಕೊಂಡಿದ್ಲು. ತನ್ನಮ್ಮನಿಗೆ ಹೇಳಿ ತನ್ನ ಹಳೆ ಡ್ಯಾನ್ಸ್ ಡ್ರೆಸ್ ಸಹ ಕೊಡಿಸೋದಾಗಿ ಹೇಳಿದ್ಲು. ಅದೇ ಖುಷಿಯಲ್ಲೇ ಇವತ್ತು ಬೆಳಗ್ಗೆ ಎದ್ದವಳಿಗೆ ಮೈತುಂಬ ನರ್ತಕಿಯ ಭೂತ ಸೇರಿತ್ತು. ಟಿವಿ ನರ್ತಕಿಯ ಹಾವಭಾವಗಳು ಒಳಗಣ್ಣಿನ ಮುಂದೆ ಸುಳಿದಾಡ್ತಿತ್ತು. ಈಗ ಆ ಕಣ್ಣಿನ ಮುಂದೆ ಅಮ್ಮ ಅವರ ಮನೆಯ ಮುಸುರೆ ಪಾತ್ರೆಗಳು, ಕೊಳೆ ಬಟ್ಟೆಗಳು, ಗುಡಿಸಿ ಸಾರಿಸಬೇಕಾದ ನೆಲವೂ ಗಿರಿಗಿರಿ ಸುತ್ತತೊಡಗಿತು. ಅವಳ ಬೆನ್ನ ಹಿಂದೆ ಹುಚ್ಚವ್ವನ ಹಾಡು ಅಟ್ಟಿಸ್ಕೊಂಡು ಬಂತು. ಎದೆಯ ಮೇಲೆ ಮಾತ್ರ ಮಲ್ಲಿಗೆ, ಯಾಕೆ ಕೆಂಪು ಕೆಂಪು, ಕಣ್ಣಲ್ಲೆರಡು ಕಲ್ಲ ಹರಳು, ಮೈ ತಂಪು ತಂಪು, ಏನಾದನೋ ಸವಾರ ಏನಾದನೋ ಸವಾರ.